ನಮ್ಮಲ್ಲಿ ಈಗ ನೀರ ಬಗ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿ ಬಹುಶಃ ಎಲ್ಲೂ ಬೇರೆ ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ. ನಮ್ಮಲ್ಲೇ ಕೋಲ್ಡ್ ಚೈನ್ ಟೆಕ್ನಾಲಜಿ ಅಂತೇಳಿ ಅದನ್ನು 0 ಡಿಗ್ರಿನಲ್ಲಿ ನೀರಾಗಿ ಇಳಿಸಿದ್ರೆ ಅದು ಎಂಡಾಗಿ ಕನ್ವರ್ಟ್ ಆಗೋಲ್ಲ. ಅದನ್ನು ಹಾಗೆ ಮೇಂಟೈನ್ ಮಾಡಿದ್ರೆ 4-5 ದಿವಸ ಅದು ಏನು ಚೇಂಜಸ್ ಆಗೋಲ್ಲ, ನೇಚರಲ್ಲಿ ಹಾಗೇ ಇರುತ್ತೆ. ಅದ್ರ ಮುಖಾಂತರ ಮಾಡಬೇಕು ಅಂತ ಇಲ್ಲಿ ಭಾಳಷ್ಟು ಚರ್ಚೆ ನಡೀತಾ ಇದೆ. ಇನ್ನೊಂದು 2 ತಿಂಗಳು ಅದಕ್ಕೊಂದು ಒಂದು ರೂಪ ಬರ್ತದೆ. ಈಗ ನಮ್ಮ ಅಬಕಾರಿ ಇಲಾಖೆ ಪರ್ಮಿಷನ್ ಕೊಟ್ಟಿದೆ. ನಮ್ಮ ತಾಲೂಕಲ್ಲಿ ಕೆಂಗಲ್ ನಮ್ಮ ತೋಟಗಾರಿಕೆ ಬೆಳೆಗಾರರ ಸಂಘಕ್ಕೆ ಪರ್ಮಿಷನ್ ಕೊಟ್ಟಿದೆ. ಅವರು ಇನ್ನೊಂದು 15 ದಿವಸ 1 ತಿಂಗಳಲ್ಲಿ ಪ್ರಾರಂಭ ಮಾಡ್ತಾರೆ. ನೀರ ಇಳಿಸಿ ಮಿನಿಮಮ್ ಸಂಸ್ಕರಣೆ ಮಾಡಿ ಅದನ್ನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೀಗ ಪ್ರಾಜೆಕ್ಟು ಕೂಡ ಸ್ಟಾರ್ಟ್ ಆಗ್ತದೆ. ಅದು ನಾವು ಇದರಿಂದ ಸರ್ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ನೀವು ಅಲ್ಲಿಗೆ ಹೋಗೋದಕ್ಕೂ ಇಲ್ಲಿಗೆ ತುಲನೆ ಮಾಡೋದು ಈಗ ರೈತರಿಗೆ ಭಾಳ ಅನುಕೂಲ ಇದೆ, ಭಾಳ ಡಿಫ್ರೆನ್ಸ್ ಇದೆ. ಈ ಥರ ಎಲ್ಲ ಆಗಿ ನಿಜವಾಗ್ಲೂ ಇದೊಂದು ನೀರನ್ನು ನಾವು ಮಾರ್ಕೆಟಲ್ಲಿ ತಂದು ಅದನ್ನು ಒಳ್ಳೆ ಪೇಯವಾಗಿ ಅದನ್ನು ಬಿಟ್ಟರೆ ರೈತರಿಗೆ ತುಂಬ ವ್ಯತ್ಯಾಸ ಇದೆ. ಬೆಲೆಗೆ ಅವರಿಗೆ ತುಂಬ ಅನುಕೂಲ ಆಗ್ತದೆ. ಅದೊಂದು ಪ್ರಯತ್ನ ನೋಡೋಣ. ಏನು ಪ್ರಯತ್ನ ಎಕ್ಸ್ಪ್ಲೇನ್ ಮಾಡಿದೆ ಸರ್, ಬೇರೆ ಪ್ಯಾಕ್ ಥರನೇ ನೀರಾದೇ ಒಂದು ಪ್ಯಾಕ್ ಮಾಡಿ ಎಕ್ಸ್ಪ್ಲೇನ್ ಮಾಡೋದು ಸರ್. ಈಗ ನಾನು ಅಲ್ಲೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ನೀರನ್ನು ನಿಜವಾಗ್ಲೂ ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್ ಆಗಿ ಆರೋಗ್ಯಕರವಾದಂಥ ಪೇಯವಾಗಿ ಅದನ್ನು ಮಾಡಬಹುದು. ಏಕೆಂದರೆ ನೀರಾದಲ್ಲಿ ಸ್ವಾಭಾವಿಕವಾಗಿ ಪೊಟ್ಯಾಷಿಯಂ ಮತ್ತು ಇನ್ನಿತರ ಆರೋಗ್ಯಕರವಾದಂಥ ಅಂಶಗಳಿದೆ. 17 ಅಮಿನೋ ಆಸಿಡ್ಸ್ ಇದೆ ಅಂತ ಹೇಳ್ತಾರೆ. ಮತ್ತು ಅದನ್ನು ಕುಡಿದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗೋದಿಲ್ಲ. ತುಂಬ ಕುಡಿಲಿಕ್ಕೆ ಸಿಹಿಯಾಗಿರುತ್ತೆ, ಬಟ್ ಸಕ್ಕರೆ ಅಂಶ ಜಾಸ್ತಿ ಆಗೋದಿಲ್ಲ ಅಂಥೇಳಿ ನಮ್ಮ ವಿಜ್ಞಾನಿಗಳೇ ಹೇಳ್ತಾರೆ. ಹಾಗಾಗಿ ಇದನ್ನು ಯಾವ ರೀತಿ ಇದನ್ನು ಒಂದು ಕಮರ್ಷಿಯಲ್ ಡ್ರಿಂಕ್ ಆಗಿ ಸಾರ್ವಜನಿಕರಿಗೆ ಪೇಯವಾಗಿ ಮಾಡಬೇಕು ಅನ್ನೋದೇ ಒಂದು ಚಾಲೆಂಜ್ ವಿಚಾರ. ಅದಕ್ಕೆ CFTRIನವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಭಾಳ ಒಂದು 2-3 ಈ ಥರ ಪೇಯ ತಯಾರು ಮಾಡ್ತಾ ಏನು ಇದೊಂದು ಸಾಫ್ಟ್ ಡ್ರಿಂಕ್ ಮಾಡ್ತಾರಲ್ಲ ಅವ್ರನ್ನೂ ಕೂಡ ಅಪ್ರೋಚ್ ಮಾಡಿದ್ದೀವಿ. ಇನ್ನೊಂದು 15 ದಿವಸ 20 ದಿವಸ 1 ತಿಂಗಳಲ್ಲಿ ಒಂದು ರಿಸಲ್ಟ್ ಸಿಗುತ್ತೆ. ರಾಜ್ಯ